ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವ್ಲಾಗ್ದಲ್ಲಿ ನಾನು ಬೆಳಿಗ್ಗೆ ತಿಂಡಿ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ, ದಿನಾಲು ತಿಂಡಿ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತು ನಾನು ತಿಂಡಿ ಮಾಡೋದ್ರಲ್ಲಿ ಸ್ಟಾರ್ಟ್ ಮಾಡ್ತಾ ಇಲ್ಲ ಫ್ರೆಂಡ್. ಇವತ್ತು ನನ್ನ ಕಿಚನ್ ಕ್ಲೀನಿಂಗ್ ರೊಟೀನ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್. ನೀವೆಲ್ಲ ಏನೇನು ಮಾಡಿದ್ದೀರಾ, ತಿಂಡಿ ಎಲ್ಲ ತಿಂದ್ರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇವಾಗ ನಾನು ಚಪಾತಿ ಮತ್ತು ಪಲ್ಯ ಮಾಡಿದ್ದೆ. ಇವಾಗ ತಿಂಡಿ ತಿಂದ್ಕೊಂಡೆ. ತಿಂಡಿ ತಿಂದ್ಬಿಟ್ಟು ನನಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು. ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ನಮ್ಮ ಮನೇಲಿ ಪೂಜೆ ಎಲ್ಲ ಆಗಿದ್ದರಿಂದ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಕಿಚನ್ ಏನು ಪಾತ್ರೆ ಇವೆಲ್ಲ ತೊಳೆಯೋಂಗಿಲ್ಲ, ಅದು ವಿಂಡೋ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಯಾವ ಥರ ಏನೇನು ಯೂಸ್ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಕಿಚನ್ ಕ್ಲೀನಿಂಗ್ಗೆ ಒಂದು ಮನೆಯಲ್ಲೇ ಟಿಪ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಅದು ನನ್ನ ಹತ್ರ ಲಿಕ್ವಿಡ್ ಇದೆ. ಅದು ನಾನು ಖಾಲಿ ಆದಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ. ಅದಕ್ಕೇ ಬನ್ನಿ, ಇವಾಗ ನನ್ನ ಕಿಚನ್ ಕ್ಲೀನಿಂಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಕಿಚನ್ ಕ್ಲೀನಿಂಗ್ ಮಾಡಿಬಿಟ್ಟು ಒಂದು ನನ್ನ ಹೋಮ್ ರೆಡಿ ಅಂದರೆ ಫೇಸ್ಗೆ ಸ್ವಲ್ಪ ಇವಾಗ ಬಿಸಿಲು ಬಂದುಬಿಟ್ಟೈತಲ್ವ, ಚಳಿ ಇತ್ತು ಇಷ್ಟು ದಿವಸ. ಇವಾಗ ಬಿಸಿಲು ಬಂದಿದೆ ಅಲ್ವಾ, ಅದಕ್ಕೇ ನಮ್ಮ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಯಾವ ಥರ ಮಾಡೋದು ಅಂಥೇಳಿ ಮನೆಯಲ್ಲೇ ಇರುವಂತಹ ಟಿಪ್ಸ್, ಮನೆಯಲ್ಲೇ ಇರುವಂತಹ ಕಿಚನಲ್ಲಿ ಇರುವಂತಹ ವಸ್ತುಗಳನ್ನು ಮನೆಯಲ್ಲೇ ಅಡುಗೆ ಮಾಡುವಂತಹ ಯೂಸ್ ಇಟ್ಕೊಂಡು ಯಾವ ಥರ ನಾವು ನಮ್ಮ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಿಗೆ ಸ್ಟವ್ ಪಕ್ಕದಲ್ಲಿ ಇರುವಂತಹ ಎಲ್ಲ ಬಾಕ್ಸ್ಗಳೆಲ್ಲ ಎತ್ಕೊಂಡಿದ್ದೀನಿ. ಅದೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಇವಾಗ ನಾನು ಇಟ್ಟಿರುವಂತಹ ಟೀ ಪುಡಿ, ಆಮೇಲೆ ಸಕ್ಕರೆ ಪುಡಿ, ಒಂದು ಸ್ವಲ್ಪ ಬೆಲ್ಲದ ಪುಡಿ, ಕಾಫಿ ಪುಡಿಗಳು, ಆಮೇಲೆ ಪಾಕೆಟ್ ತರ್ತೀನಿ. ಕಾಫಿ ಪುಡಿ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಯಾರಾದರೂ ಬಂದರೆ ಬೇಕು ಅಂದರೆ ಮಾತ್ರ ಪಾಕೆಟ್ಗಳು ತಂದಿಟ್ಟಿರ್ತೀನಿ ಅಷ್ಟೇ. ಅದಕ್ಕೆ ಒಂದು 4 ಪಾಕೆಟು, ಆಮೇಲೆ ಎಣ್ಣೆದು, ಆಮೇಲೆ ಸ್ವಲ್ಪ ಸೋಡಾ, ಆಮೇಲೆ ಸ್ಪೂನ್ಗಳು ಹಾಕಿಟ್ಕೊಂಡಿದ್ದೀನಿ, ಸ್ಪೂನ್ಸೋನು, ಆಮೇಲೆ ಉಪ್ಪಿನ ಬಾಕ್ಸ್ಗಳು ಇರ್ತಾವಲ್ವ, 2-3 ಉಪ್ಪು ಯೂಸ್ ಮಾಡ್ಕೊತೀನಿ. ಪಿಂಕ್ ಸಾಲ್ಟು, ಆಮೇಲೆ ಕಲ್ಲುಪ್ಪು, ಪಿಂಕ್ ಸಾಲ್ಟಲ್ಲಿ ಕಲ್ಲುಪ್ಪು, ಆಮೇಲೆ ವೈಟ್ ಸಾಲ್ಟಲ್ಲಿ ಪುಡಿ ಉಪ್ಪು ಯೂಸ್ ಮಾಡ್ಕೋತೀನಿ. ಅದು ಪಿಂಕ್ ಸಾಲ್ಟು ಅಲ್ಲಿ ಇಟ್ಕೊಂಡಿಲ್ಲ, ಬೇರೆ ಕಡೆ ನಾನು ಖಾರದ ಪುಡಿ ಎಲ್ಲ ಇಟ್ಕೊಂಡಿದ್ದೀನಲ್ವ ಅಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಅದು ಜಾಸ್ತಿ ಯೂಸ್ ಮಾಡಲ್ಲ. ಏನಾದರೂ ಸಲಾಡು ಏನಾದರೂ ತಿನ್ನೋವಾಗ ಅವಾಗ ಮಾತ್ರ ಪಿಂಕ್ ಸಾಲ್ಟು ಸ್ವಲ್ಪ ಯೂಸ್ ಮಾಡ್ಕೋತೀನಿ. ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ, ಅದಕ್ಕೆ ನನಗೆ ಅದು ರೂಢಿ ಆಗಿಲ್ಲ. ಅದಕ್ಕೆ ಅದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಉಪ್ಪಿನ ಬಾಕ್ಸ್ಗಳೆಲ್ಲ ಎಲ್ಲ ಖಾಲಿ ಆಗುತ್ತಲ್ವ, ಆವಾಗಲೇ ತೊಳೆದು ತುಂಬಿಡ್ತೀನಿ. ಆದ್ರೂ ನನಗೆ ಹಿಂಗೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಒಂದು ಸ್ವಲ್ಪ ಹಂಗೇ ಒರೆಸ್ಕೋತಾ ಇದ್ದೀನಿ. ಅದು ಸ್ವಲ್ಪ ಸ್ಪ್ರೇ ಎಲ್ಲ ಹೊಡ್ಕೊಂಡೆ, ಅದು ವಿಡಿಯೋ ಮಿಸ್ಸಿಂಗ್ ಆಗಿದೆ. ವಿಂಡೋಗೂ ಫಸ್ಟ್ ಎಲ್ಲ ಸ್ಪ್ರೇ ಹೊಡ್ಕೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ವಿಂಡೋ ಸ್ವಲ್ಪ ಸ್ಪ್ರೇ ಎಲ್ಲ ಹೊಡೆದಿದ್ದೆ, ನಾನು ಮನೆಯಲ್ಲೇ ಹೋಮ್ ರೆಡಿ ಮಾಡ್ಕೊಂಡಿದ್ದೆ. ನಿಮ್ಗೆ ಯಾವಾಗಾದರೂ ಒಂದು ದಿವಸ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಅದರ ಮೇಲೆಲ್ಲ ಸ್ಪ್ರೇ ಹೊಡ್ಕೊಂಡು ಆಮೇಲೆ ಈ ಕೆಳಗಡೆದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ವಿಡಿಯೋ ಫುಲ್ಲು ಲೆಂತಿ ಆಗಿತ್ತು, ಅದಕ್ಕೇ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ. ಇಲ್ಲಾಂದರೆ ನಾನು ಅದೆಲ್ಲ ಶೇರ್ ಮಾಡ್ತಾ ಇದ್ದೆ. ಸ್ವಲ್ಪ ಕಟ್ ಮಾಡಿ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸ್ಪ್ರೇ ಎಲ್ಲ ಹೊಡೆದಿರೋದು ವಿಡಿಯೋಸ್ ಇತ್ತು, ಸ್ವಲ್ಪ ಫುಲ್ ಲೆಂತಿ ಆಗಿದೆ. 1 ಅವರ್ ಇತ್ತು, ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಇಟ್ಟು ಆಮೇಲೆ ವಿಡಿಯೋಸ್ ಎಲ್ಲ ಕಟ್ ಮಾಡಿ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಫಸ್ಟಿಗೆ ನಾನು ಉಪ್ಪಿನ ಬಾಕ್ಸ್ಗಳೆಲ್ಲ ಒರೆಸ್ಕೊಂಡೆ. ನಿನ್ನೆನೇ ನಾನು ಎಣ್ಣೆ ಡಬ್ಬ ಯೂಸ್ ಮಾಡ್ತೀನಲ್ವ, 2 ಎಣ್ಣೆ ಡಬ್ಬ, 2 ಎಣ್ಣೆ ಬಾಕ್ಸ್ ಯೂಸ್ ಮಾಡ್ಕೋತೀನಿ. ಬಾಟ್ಲು ಒಂದು ಮಾತ್ರ ನನಗೆ ಅಡುಗೆ ಮಾಡೋಕ್ಕಂತೇಳಿ ಇಟ್ಕೊಂಡಿರ್ತೀನಿ. ಇನ್ನೊಂದು ಮಾಮೂಲಿ ಸನ್ಫ್ಯೂರ್ ಎಣ್ಣೆ ತರ್ತೀನಲ್ಲ, ಅದು ಅಕ್ಕಿ ಡಬ್ಬ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ನಾನು ಡೈಲಿ ಯೂಸ್ ಮಾಡಿರುವಂತಹ ಎಣ್ಣೆ. ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೋತೀನಿ, ಅದಕ್ಕೆ ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಪ್ಲೇಸು ಅಲ್ಲಿ ಕಡಿಮೆ ಇರೋದ್ರಿಂದ ಅದಕ್ಕೆ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಎಲ್ಲ ಸ್ಪೂನ್ಸ್ ಎಲ್ಲ ಡೈಲಿ ಯೂಸ್ ಮಾಡ್ತೀನಲ್ವ, ಅದೇನೇನು ವಾಶ್ ಮಾಡೋಕ್ಕೆ ಇಟ್ಕೊಂಡಿಲ್ಲ, ಅದೇನು ವಾಶ್ ಮಾಡ್ತಾ ಇಲ್ಲ. ಇವಾಗ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ವ, ಸ್ಪೂನು ಏನಕ್ಕೆ ಸುಮ್ಮನೆ ವಾಶ್ ಮಾಡೋದು ಅಂಥೇಳಿ ಇಟ್ಕೊಂಡಿಲ್ಲ. ಅದು ಎಲ್ಲ ಬಾಕ್ಸ್ ಹಾಕೋಕ್ಕಿಡೋಕ್ಕೆ ಒಂದು ಚಿಕ್ಕ ಟ್ರೇ ಥರ ಇಟ್ಕೊಂಡಿದ್ದೆ, ಅದು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಅಲ್ಲೆಲ್ಲ ಸ್ವಲ್ಪ ಸ್ಪ್ರೇ ಎಲ್ಲ ಹೊಡೆದು
ಒಂದು ಸ್ವಲ್ಪ ವಾಶ್ ಮಾಡಿ ಒರೆಸಿಟ್ಟೆ. ಇವಾಗ ಮೇಲೆ ಎಲ್ಲ ತೆಗಿತಾ ಇದ್ದೀನಿ. ನಾನು 2 ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೀನಿ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು. ನಾನು ಒರಿಜಿನಲ್ ಪ್ಲ್ಯಾಂಟು ಇಟ್ಕೊಂಡಿದ್ದೆ, ಅದು ಈ ಕಡೆ ಈ ನಮ್ಮ ಮನೇಲಿ ಈ ಸ್ವಲ್ಪ ಬಿಸಿಲು ಒಳಗಡೆ ಬರೋದಿಲ್ಲ ಫ್ರೆಂಡ್ಸ್, ಅದಕ್ಕೇ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ಹ್ಯಾಂಡ್ ವಾಶ್ ಒಂದು ಇಟ್ಕೊಂಡಿದ್ದೆ, ಅದು ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ. ಇದು ಸ್ವಲ್ಪ ವಾಶ್ ಮಾಡಿ ನನಗೆ ಏನು ಗೊತ್ತಾ, ಎಲ್ಲ ಒಂದು ಸಲ ವಾಶ್ ಮಾಡಿದ್ರೆ ಪೂರ್ತಿ ಎಲ್ಲ ವಾಶ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಒಂದೇ ವಾಶ್ ಮಾಡ್ಕೊಳ್ಳಲ್ಲ ನಾನು. ತುಂಬ ಪೇಷನ್ಸಿಂದ ಮಾಡ್ಕೋತೀನಿ, ಎಲ್ಲ ಕೆಲಸ ಮಾಡಿಕೊಂಡೇ ಬಂದುಬಿಡ್ತೀನಿ. ಇವತ್ತು ನಾನು ವಿಂಡೋ ಫುಲ್ಲು ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ. ಫುಲ್ಲು ವಿಂಡೋ ಕ್ಲೀನ್ ಮಾಡಿದ್ದೀನಿ. ನಿಜ ಹೇಳಬೇಕು ಅಂದರೆ ನಾನು ಎಷ್ಟು 10:30 11 ಗಂಟೆಗೆ ಬೆಳಿಗ್ಗೆ ಕೂತ್ಕೊಂಡಿದ್ದವಳು 3 ಗಂಟೆ ಮಟ್ಟ ಫುಲ್ ಕ್ಲೀನ್ ಮಾಡಿದ್ದೀನಿ. ನಿಮ್ಮ ಜೊತೆ ವೀಡಿಯೋಸ್ ಸ್ವಲ್ಪನೇ ಶೇರ್ ಮಾಡಿದ್ರಿಂದ ಬೇಗ ಬೇಗ ಕಾಣುತ್ತೆ ನಿಮಗೆ. ನಾನು ಇವಾಗ ಸ್ಪೀಡಲ್ಲೂ ಇಟ್ಟಿದ್ದೀನಿ, ಆಮೇಲೆ ಬೇಗ ಸ್ವಲ್ಪ ಕಟ್ ಮಾಡಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಹಿಂದೆಯಿಂದ ಎಲ್ಲ ಒರೆಸ್ಕೊಂಡೆ, ಕೈ ಹಾಕಿ ಎಲ್ಲ ಒರೆಸ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಕೈಗೆಲ್ಲ ಕುಯ್ದು ಗಾಯನೂ ಆಗಿತ್ತು. ಹಂಗೆ ಕೆಲಸ ಮಾಡಬೇಕು ಅಂತೇಳಿ ಫುಲ್ ಮಾಡೇ ಬಿಟ್ಟೆ. ವಿಂಡೋ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಬೇಗನೆ. ಇವಾಗ ಅಲ್ಲೆಲ್ಲ ಸ್ಪ್ರೇ ಹಾಕಿದ್ನಲ್ವ, ಅಲ್ಲೆಲ್ಲ ಸ್ವಲ್ಪ ನೀರು ಹಾಕಿ ಇಡ್ತಾ ಇದ್ದೀನಿ. ಇವಾಗ ನಾನು ಅಲ್ಲಿ ಅಂದರೆ ಅಲ್ಲಿ ಸೆಲ್ಫ್ ಇದೆ ಅಲ್ವಾ, ಅದ್ರ ಮೇಲೆ ನಾನು ಹತ್ತಿ ಕೂತ್ಕೋಬೋದು. ಅಂದರೆ ನಂಗೆ ಸ್ವಲ್ಪ ಪ್ಲೇಸ್ ಇದೆ ಅಲ್ವಾ, ನನ್ನ ಕೈಯೆಲ್ಲ ಇಟ್ಬೇಕಲ್ವಾ, ಅದಕ್ಕೆ ನಿಧಾನಕ್ಕೆ ಅಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಎಲ್ಲ ಒರೆಸ್ಕೊತೀನಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಎಲ್ಲ ಸ್ಪ್ರೇ ಹಾಕಿದ್ನಲ್ವ, ಹಂಗೇ ಇವಾಗ ಕ್ಲೀನಾಗೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅಲ್ಲಿ ಏನಾದರೂ ಸ್ವಲ್ಪ ಗಲೀಜಾಗಿದ್ದರೆ ಒರೆಸ್ಕೊತಾ ಇರ್ತೀನಿ. ಅಂದರೆ ತುಂಬ ಗಲೀಜೇನು ಆಗಿರೋದಿಲ್ಲ, ಆದ್ರೂ ನನಗೆ ಒಂದು ಸ್ವಲ್ಪ ಏನಾದರೂ ಮಾಡಬೇಕು, ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ ಫುಲ್ ಕ್ಲೀನಾಗಿರಬೇಕು. ಅದಕ್ಕೇ ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ನಾನು ಸ್ಪ್ರೇ ಹೊಡ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಸೋಡಾ ಏನೋ ಹಾಕ್ಕೊಂಡಿದ್ದಕ್ಕಲ್ಲ, ಇವಾಗ ಒಂದು ಸ್ವಲ್ಪ ಸೋಡಾ ಎಲ್ಲ ಹಾಕ್ತೀನಿ. ನಾನು ಸ್ಪ್ರೇ ಹೊಡ್ಕೊಂಡಾಗ ನೀವು ಕ್ಲೀನ್ ಮಾಡೋವಾಗ ಒಂದು ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಯೂಸ್ ಮಾಡ್ತೀವಲ್ಲ, ಅದು ಅಡುಗೆ ಸೋಡಾ ಹಾಕ್ಕೊಂಡು ನೀವು ಕ್ಲೀನ್ ಮಾಡಿ, ಫುಲ್ಲು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಬೇಗ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫುಲ್ ಎಲ್ಲ ಸ್ಕ್ರಬ್ ಮಾಡಿಕೊಂಡು ಇವಾಗ ಒಂದು ಬಟ್ಟೆ ತೊಗೊಂಡು ಫುಲ್ ಎಲ್ಲ ಒರೆಸ್ಬಿಡ್ತೀನಿ. ಫುಲ್ ಕ್ಲೀನಾಗೆ ಒರೆಸ್ತೀನಿ. ಫಸ್ಟು ಒಂದು ಕಡೆಯಿಂದ ಮಾಡ್ಕೊಂಡು ಹೋಗಿ ಇನ್ನೊಂದು ಕಡೆ ಮಾಡ್ಕೊತಾ ಇರ್ತೀನಿ. ಫುಲ್ ಬೇಗ ಮಾಡ್ಕೊತಾ ಇರ್ತೀನಿ. ಏನು ತುಂಬ ಗಲೀಜೇನಾಗಿಲ್ಲ, ಆದ್ರೂ ಮಾಡ್ಕೋಬೇಕಲ್ವಾ. ತುಂಬ ಗಲೀಜಾಗಕ್ಕೆ ಬಿಟ್ಬಿಟ್ರೆ ಇನ್ನೂ ತುಂಬ ಗಲೀಜಾಗುತ್ತೆ. ಅದಕ್ಕೆ ನಾನು ಆಗಿದಷ್ಟು ಬೇಗ ಮಾಡ್ಕೋತೀನಿ. ಇದು ಕಂಬಿ ಎಲ್ಲ ಇದೆ ಅಲ್ವಾ, ಅದಕ್ಕೆಲ್ಲ ಸ್ಪ್ರೇ ಹೊಡ್ಕೊಂಡಿದ್ದೆ, ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಬಟ್ಟೆದಲ್ಲಿ ಒರೆಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ತುಂಬ ಗಲೀಜೇನು ಆಗೋದಿಲ್ಲ, ಗಲೀಜಾಗೋಕ್ಕೂ ನಾನು ಬಿಡೋದು ಇಲ್ಲ, ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಲ್ವ, ಅದಕ್ಕೇ ಬೇಗ ಇದು ಮನಿ ಪ್ಲ್ಯಾಂಟ್ ಆರ್ಟಿಫಿಷಿಯಲ್ದು ಹಾಕಿದ್ದೀನಲ್ವ, ಅದೇನು ತೆಗೆಯೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಇವಾಗ ಒಂದು 2 ಡೇಸ್ಗೆ ಎಲ್ಲ ಫುಲ್ ತೆಗ್ದು ಸೋಪಿನ ನೀರಲ್ಲಿ ನೆನೆ ಹಾಕಿ ಆಮೇಲೆ ಅದು ಹಾಕಿರೋದು, ಅದಕ್ಕೆ ನಾನೇನು ತೆಗಿತಾ ಇಲ್ಲ. ನೀವೆಲ್ಲ ಎಷ್ಟು ದಿವಸಕ್ಕೆ ಕ್ಲೀನ್ ಮಾಡ್ಕೊತೀರಾ, ಮತ್ತು ನೀವು ಯಾವ ಥರ ಕ್ಲೀನ್ ಮಾಡ್ಕೊತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನಗೂ ಗೊತ್ತಾಗುತ್ತೆ. ನೀವೇನಾದರೂ ಮನೇಲೇ ಟಿಪ್ಸ್ ಏನಾದರೂ ಯೂಸ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಮಾಡ್ಕೊತೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ. ನಾನು ಆಗಿದಷ್ಟು ಬೇಗ ನಿಮಗೆ ನಾನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಮನೆಯಲ್ಲೇ ಮಾಡ್ಕೊತೀನಿ, ಅದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಒಂದು ಕಡೆ ವಿಂಡೋ ಒರೆಸ್ತಾ ಇದ್ದೀನಿ ನೋಡಿ. ಹೀಗೆ ಕೈ ಹಾಕಿ ಒರೆಸ್ಬೇಕು ಅಂದ್ರೆ ಅದು ಸ್ವಲ್ಪ ಶಾರ್ಪ್ ಇರೋದ್ರಿಂದ ಕುಯ್ದು ಬಿಡ್ತದೆ ಕೈ. ನಾನು ಸ್ಲೀವ್ ಫುಲ್ ಇದ್ರೇನು ನನಗೆ ಕೈಗೆ ಎಷ್ಟು ಏಟಾಯಿತು ಗೊತ್ತಾ. ಅದು ಏನಾದರೂ ಹಾಫ್ ಸ್ಲೀವ್ ಬಟ್ಟೆ ಹಾಕ್ಕೊಂಡು ಮಾಡಿದ್ರೆ ಕುಯ್ದು ಬಿಡ್ತದೆ, ಬ್ಲಡ್ಡೇ ಬಂದುಬಿಡ್ತದೆ, ಆ ಥರ ಆಗುತ್ತೆ. ನನಗೆ ಗೊತ್ತು. ನಾನು ಅದಕ್ಕೇ ನಾನು ಮನೆ ಕ್ಲೀನ್ ಮಾಡಬೇಕು ಅಂದ್ರೆ ಫುಲ್ ಸ್ಲೀವ್ ಡ್ರೆಸ್ ಹಾಕ್ಕೊಂಡೇ ಮಾಡೋದು, ಆಗೋದಿಲ್ಲ. ಇಲ್ಲಾಂದರೆ ನೀವು ಹಾಫ್ ಸ್ಲೀವ್ದು ಏನಾದರೂ ಹಾಕೊಂಡ್ಬಿಟ್ರೆ ಕುಯ್ದು ಬಿಡ್ತದೆ, ನನಗೆ ಗೊತ್ತಲ್ವಾ. ಅದಕ್ಕೇ ನಮ್ಮದು ಆ ಕಡೆನೂ ಒಂದು ಮನೆ ಇದೆ. ಏನು ತುಂಬ ಧೂಳು ಏನು ಬರೋದಿಲ್ಲ ಫ್ರೆಂಡ್ಸ್, ಅಕ್ಕಪಕ್ಕ ಎಲ್ಲ ಮನೆ ಇರುತ್ತವಲ್ವ, ಅದಕ್ಕೆ ಏನೂ ಧೂಳು ಆಗಿಲ್ಲ. ಸಿಂಗಲ್ ಪ್ಲೇಸಾಗಿ ಮನೆ ಇದ್ದಿದ್ರೆ ತುಂಬ ಗಲೀಜಾಗೋದು. ಅಂದ್ರೂ ನಾನು ಈ ಥರ ಇವಾಗ ನಮ್ಮ ಮನೆ ಪಕ್ಕಕ್ಕೆ ಮನೆ ಇರೋದ್ರಿಂದ ಅಷ್ಟೊಂದೇನು ಗಲೀಜಾಗೋದಿಲ್ಲ. ಇವಾಗ ಫುಲ್ ಎಲ್ಲ ಒರೆಸ್ತಾ ಇದ್ದೀನಿ ಒಂದೊಂದೇ ಅಂಥೇಳಿ. ಆ ಕಡೆ ನಾನು ಒಂದು ಸ್ವಲ್ಪ ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ, ಅದರಲ್ಲೇ ತಗೊಂಡು ಸ್ಕ್ರಬ್ಬಲ್ಲಿ ಸ್ವಲ್ಪ ಒರೆಸ್ತಾ ಇದ್ದೀನಿ. ಅಂದರೆ ಸ್ಕ್ರಬ್ಬು ಅಂದರೆ ಹೊಸ ಸ್ಕ್ರಬ್ಬು ಅಲ್ಲ, ಹಳೇದ್ರಲ್ಲೇನೋ ಒರೆಸ್ತಾ ಇದ್ದೀನಿ. ಹೊಸದಾದರೆ ಸ್ಕ್ರ್ಯಾಚಸ್ ಬಿದ್ದುಬಿಡ್ತದಲ್ವ, ಇದು ಗ್ಲಾಸ್ ಇರೋದ್ರಿಂದ ಸ್ಕ್ರ್ಯಾಚಸ್ ಬೀಳ್ತದೆ ಅಂಥೇಳಿ ಹಳೆ ಸ್ಕ್ರಬ್ಬಲ್ಲೇ ಒಂದು ಸ್ವಲ್ಪ ತೊಗೊಂಡು ಹಂಗೆ ಒರೆಸ್ತಾ ಇದ್ದೀನಿ. ಇದು ನಮ್ಮದು ಗ್ಲಾಸ್ ಇರೋದ್ರಿಂದ ನಾನು ಇವಾಗ ಬಟ್ಟೆ ತೊಗೊಂಡು ಒರೆಸಿ ಆಮೇಲೆ ಮತ್ತೆ ಟಿಶ್ಯೂ ಪೇಪರಲ್ಲೂ ಒರೆಸ್ಬೇಕು ಫ್ರೆಂಡ್ಸ್.
ಫುಲ್ ಒಂದು ಹಸಿ ಬಟ್ಟೆಲೆಲ್ಲ ಫುಲ್ ಒರೆಸ್ಕೊಂಡೆ ಫ್ರೆಂಡ್ಸ್. ಇವಾಗ ನಾನು ಟಿಶ್ಯೂ ಪೇಪರ್ ತೊಗೊಂಬಂದು ಟಿಶ್ಯೂ ಪೇಪರಲ್ಲಿ ಕ್ಲೀನಾಗೆ ಒರೆಸ್ಕೊತಾ ಇದ್ದೀನಿ. ಇವಾಗ ಟಿಶ್ಯೂ ಪೇಪರಲ್ಲಿನೂ ಬೇಗ ಬೇಗ ಒರೆಸ್ಕೊತಾ ಇರ್ತೀನಿ. ಇವಾಗ ಒಂದು ಸ್ವಲ್ಪನೇ ಬೇಗ ಬೇಗ ಒರೆಸ್ಕೊಂಬಿಟ್ರೆ ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಆಗುತ್ತಲ್ವಾ, ಅದಕ್ಕೇ ಒಂಥರ ಲೈನಿಂಗ್ಸ್ ಎಲ್ಲ ಬೀಳೋದಿಲ್ಲ ಅಂಥೇಳಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಓಪನ್ ಎಲ್ಲ ಮಾಡಿ ಹಿಂದೆಯಿಂದನೂ ಫುಲ್ ಕೈ ಹಾಕಿ ಆ ಕಡೆಯಿಂದ ಕೈ ಹಾಕಿ ಫುಲ್ಲು ಒಳಗಡೆಯಿಂದನೇ ಕೈ ಹಾಕಿ ಎಲ್ಲ ಒರೆಸ್ಕೊಂಡೆ. ಫುಲ್ಲು ಸಾವಾಸ ಮಾಡಿಕೊಂಡೆ, ಫುಲ್ ಎಲ್ಲ ಕ್ಲೀನ್ ಮಾಡಿದೆ. ಅದೇ ನಿಮ್ಮ ಜೊತೆ ಏನೋ ಶೇರ್ ಮಾಡಿಲ್ಲ, ಅಂದರೆ ತುಂಬ ಅದೇ ಲೆಂತಿ ಆಗೋದ್ರಿಂದ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡಿದ್ದೀನಿ. ಇವಾಗೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ವಿಂಡೋ ಎಲ್ಲ ಕ್ಲೀನ್ ಆಯಿತು. ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಬಾಕ್ಸ್ ಎಲ್ಲ ವಾಶ್ ಮಾಡಿದೆ. ಇದೆಲ್ಲ ವಾಶ್ ಮಾಡಿ ಇವಾಗ ಒರೆಸ್ತಾ ಇದ್ದೀನಿ. ಒರೆಸ್ಬಿಟ್ಟು ಅದರಲ್ಲಿ ಮತ್ತೆ ಒಂದು ಸ್ವಲ್ಪ ಟೀ ಪುಡಿ, ಕಾಫಿ ಪುಡಿ ಎಲ್ಲ ಹಾಕಿ ಎಲ್ಲ ಕ್ಲೋಸ್ ಮಾಡಿ ಹತ್ರ ಜಾಗಕ್ಕೆ ಕ್ಲೀನಾಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ನೀವೂ ಇದೇ ಥರ ಮಾಡ್ತೀರಾ? ಒಬ್ಬೊಬ್ಬರು ವಾಶ್ ಮಾಡಿ ಒಂದು 1 ಅವರು 2 ಅವರು ಇಟ್ಬಿಟ್ಟು ಆಮೇಲೆ ಎಲ್ಲ ಸಾರೇಷನ್ ಏನಾಯ್ತು ಅಂದರೆ ಹಾಕಿ ಇಟ್ಬಿಡ್ತಾರೆ. ನನಗೂ ಟೈಮ್ ಇದ್ದಿದ್ರೆ ಅದೇ ಥರ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಆ ಥರ ಮಾಡೋದಿಲ್ಲ. ಎಲ್ಲ ಕ್ಲೀನ್ ಮಾಡಿ ಹಿಂಗೆಲ್ಲ ಒರೆಸಿ ಎಲ್ಲ ತುಂಬಿ ಹತ್ರ ಜಾಗಕ್ಕೆ ಇಟ್ಬಿಡ್ತೀನಿ. ಅದೇನು ಗೊತ್ತಾ, ಡಬಲ್ ಕೆಲಸ. ಒಂದ್ಸಲಿ ನೀವು ವಾಶ್ ಮಾಡಬೇಕಾ, ವಾಶ್ ಮಾಡಿ ಮತ್ತೆ ಎತ್ತಿಡಿ, ಮತ್ತೆ ಇನ್ನೊಂದ್ಸಲಿ ಅದು ಒರೆಸಿ ಅದು ಹಾಕಿ ಅದು ಇನ್ನೊಂದಿದ್ದು ಡಬಲ್ ಕೆಲಸ. ಅದಕ್ಕೆ ನಾನೇನು ಮಾಡ್ತೀನಿ, ಫುಲ್ ಎಲ್ಲ ಒಂದೊಂದ್ಸಲಿ ಎಲ್ಲ ವಾಶ್ ಮಾಡಿ ಒರೆಸಿ ಅದರಲ್ಲಿ ಏನೇನು ಹಾಕಬೇಕು ಅದೆಲ್ಲ ಹಾಕಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಅಲ್ಲಿ ಇಡುವಂತಹ ಫುಲ್ ಬಾಕ್ಸ್ ಎಲ್ಲ ಒರೆಸಿ ಇಟ್ಕೊಂಡ್ಬಿಟ್ಟೆ. ಅದೊಂದು ಕೆಲಸ ಆಯಿತು. ಇವಾಗ ಇಲ್ಲಿಂದ ಇವಾಗ ಸ್ವಲ್ಪ ಎಲ್ಲ ನೀರಿತ್ತಲ್ವ ಅದೆಲ್ಲ ಒರೆಸಿ ಇಟ್ಬಿಡ್ತೀನಿ. ಇವಾಗ ಒರೆಸಿ ಆದಮೇಲೆ ಅದರಲ್ಲಿ ಸ್ವಲ್ಪ ಟೀ ಪುಡಿ, ಕಾಫಿ ಪುಡಿ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಜಾಸ್ತಿನೇ ಫುಲ್ ಬಾಕ್ಸು ತುಂಬಿಟ್ಕೊಂಡ್ಬಿಡ್ತೀನಿ. ಅದೇ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಹಂಗೂ ಹತ್ರ ಪ್ಲೇಸಿಗೆ ನಾವು ಏನೇನು ಇಡಬೇಕಲ್ವ ಅದೆಲ್ಲ ಇಟ್ಬಿಟ್ರೆ ಒಂದು ಸ್ವಲ್ಪ ನೆಮ್ಮದಿ ಅಲ್ವಾ, ಅದಕ್ಕೇ ಆ ಬಾಕ್ಸಲ್ಲಿ ಎಷ್ಟು ಆಯ್ತದಲ್ವ ಫ್ರೆಂಡ್ಸ್, ಅಷ್ಟೇ ಹಾಕಿಡ್ತೀನಿ. ಜಾಸ್ತಿ ತಂದಿರ್ತೀವಿ. ಇನ್ನೊಂದು ದೊಡ್ಡ ಬಾಕ್ಸಲ್ಲಿ, ಸ್ಟೋರೇಜ್ ಬಾಕ್ಸಲ್ಲಿ ಎಲ್ಲ ತುಂಬಿ ಇಟ್ಬಿಡ್ತೀನಿ. ಇವಾಗ ಖಾಲಿ ಆಗಿರೋದೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಇನ್ನೇ ಇದ್ದಿದ್ರೆ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಡ್ತೀನಿ. ಇದು ಸ್ವಲ್ಪ ಅಂದರೆ ನಾನು ಎಲ್ಲನೂ ಅಷ್ಟೇ, ನನಗೆ ಎಷ್ಟು ಬೇಕು ಯೂಸ್ಗೆ ಅಷ್ಟು ಹಾಕ್ಕೋತೀನಿ. ಇನ್ನು ಮಿಕ್ಕಿರೋದೆಲ್ಲ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇದು ಟೀ ಪುಡಿನೂ ತಂದು ಇಟ್ಕೊಂಡಿರ್ತೀವಿ. ಆಲ್ಮೋಸ್ಟ್ ಯಾವತ್ತೂ ನಾನು ಜಾಸ್ತಿ ಟೀ ಪುಡಿ ಯೂಸ್ ಮಾಡೋದಿಲ್ಲ. ಹಂಗೂ ಯಾವತ್ತಾದರೂ ಬೇಕಾಗುತ್ತೆ, ಅದೇ ಯಾರಾದರೂ ಬಂದರೆ ನಮಗೆ ಕುಡಿಯೋಂಗೆ ಏನಾದರೂ ಕ್ರೇವಿಂಗ್ಸ್ ಆದರೆ ಅಂತೇಳಿ ತಂದಿಟ್ಟಿರ್ತೀವಿ. ಇದು ನಾನು ಟಾಟಾ ಟೀ ಪುಡಿ ತರ್ತೀನಿ, ಇನ್ನು ಬೇರೆದು ಯಾವುದೂ ತರೋದಿಲ್ಲ ಫ್ರೆಂಡ್ಸ್. ಟಾಟಾ ಟೀ ಪುಡಿ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟೀ ಪುಡಿ ಕುಡಿತೀರಾ ಅಂದರೆ ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೀವು ಇದೇ ಯೂಸ್ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನೀವು ಯೂಸ್ ಮಾಡೋದಿಲ್ಲ ಅಂದರೆ ತಂದು ಮಾಡಿ ನೋಡಿ. ಇವಾಗ ಒಂದು ಸ್ವಲ್ಪ ಬೆಲ್ಲದ ಪುಡಿ ಇತ್ತು, ಅದು ಇನ್ನೂ ಇದೆ. ಅದು ಮೇಲೆ ಬಾಕ್ಸಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪನೇ ಇತ್ತಲ್ವ, ಅಷ್ಟೇ ಹಾಕಿದೆ. ಇವಾಗ ಅದು ಇನ್ನೊಂದು ಸಂಜೆನೋ ಯಾವಾಗಾದರೂ ತಗೊಂಡು ಹಾಕ್ತೀನಿ. ಇವಾಗ ಫ್ರೆಂಡ್ಸ್ ಒಂದು ಟ್ರೇ ಇಟ್ಬಿಟ್ಟು ಅಲ್ಲಿ ಏನೇನು ಇಡಬೇಕು ಅದೆಲ್ಲ ಫುಲ್ ಕ್ಲೀನಾಗೇ ಇಟ್ಟೆ. ಆಮೇಲೆ ಈ ಕಡೆ ಪ್ಲ್ಯಾಂಟ್ಸ್ ಎಲ್ಲ ಒರೆಸಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಬಿಟ್ಟು ಕ್ಲೀನಾಗೆ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟೆ. ಇವಾಗ ಫುಲ್ಲು ವಿಂಡೋದೆಲ್ಲ ಫುಲ್ಲು ಕ್ಲೀನ್ ಆಗಿದೆ. ವಿಂಡೋನು ಫುಲ್ ಎಲ್ಲ ಒರೆಸಿ ಎಲ್ಲ ಟಿಶ್ಯೂ ಪೇಪರಲ್ಲೂ ಒರೆಸಿದೆ. ಇನ್ನೇನಾದ್ರು ಪ್ಲ್ಯಾಂಟ್ ಇತ್ತಲ್ವ ಅದೆಲ್ಲ ನೋಡಿದ್ದೀರಾ, ಅದೆಲ್ಲ ಎತ್ತಿಟ್ಬಿಟ್ಟೆ. ಇವಾಗ ಇದು ಕಬೋರ್ಡ್ ಒಂದು ಸ್ವಲ್ಪ ಕೆಳಗಡೆ ಎಲ್ಲ ಒರೆಸ್ಬೇಕು. ನಿನ್ನೆನ ಇಲ್ಲ ಮೊನ್ನೆ ಎಲ್ಲ ಒರೆಸಿದೆ. ಅಂದರೆ ಅದೇನು ಗಲೀಜಾಗೋದಿಲ್ಲ. ನನಗೇನು ಗೊತ್ತಾ, ಎಲ್ಲ ಫುಲ್ ಒರೆಸ್ಬಿಡ್ತೀನಿ ಅಷ್ಟೇ. ಇವಾಗ ಅದು ಒರೆಸ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟು ಅದು ಆಗಿದೆ. ಒಂದು ಸ್ವಲ್ಪ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದು ಬಟ್ಟೆ ಇದೆ ಅಲ್ವಾ, ಅದು ವಾಶ್ ಮಾಡೋಣ ಅಂತೇಳಿ ಫ್ರೆಂಡ್ಸ್. ನಾನು ಫಸ್ಟು ಇದು ಸಿಲ್ವರ್ ಪಾತ್ರದಲ್ಲಿ ನೀರು ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೀನಿ. ಈ ಸಿಲ್ವರ್ ಪಾತ್ರದಲ್ಲೇ ಕುದಿಸಿ ನೀರು, ಯಾಕಂದರೆ ಸ್ಟೀಲ್ದಲ್ಲಿ ತಗೊಂಡ್ರೆ ಸ್ವಲ್ಪ ಕೆಳಗಡೆ ಎಲ್ಲ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಸಿಲ್ವರ್ ಪಾತ್ರದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕುದೀತಾ ಇರುವಂತಹ ನೀರು, ಇದಕ್ಕೆ ನಾನಿವಾಗ 1 ಸ್ಪೂನ್ ಸೊಪ್ಪಿನ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬಟ್ಟೆ ಯೂಸ್ ಮಾಡ್ತೀರಾ ಅಂತೇಳಿ ನೋಡಿಕೊಂಡು ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ, ಬೇಕಿಂಗ್ ಸೋಡಾ. ನಮ್ಮ ಮನೇಲಿ ಅಡುಗೆ ಮಾಡ್ತೀವಲ್ಲ ಅದೇ ಸೋಡಾ, ಅದು ತಗೊಂಡು ಇವಾಗ ನಾನು ಇದು ಫುಲ್ಲು ಬಟ್ಟೆ ಓಪನ್ ಮಾಡಿ ನೆನೆಸ್ತಾ ಇದ್ದೀನಿ. ಇದು ಸುಡ್ತಾ ಇರೋದು ನೀರಲ್ವಾ, ಅದಕ್ಕೆ 1 ಸ್ಪೂನು ಒಂದು ಚಾಕುದಿಂದ ಹಿಂಗೆ ಚೆನ್ನಾಗಿ ಒಳಗಡೆ ಡಿಪ್ ಮಾಡಿ
ಇದು ಡಿಪ್ ಆದಮೇಲೆ ಇವಾಗ ಡಿಪ್ ಮಾಡಿದ್ದೀವಲ್ಲ, ಇದು ಒಂದು ಪೂರ್ತಿ ತಣ್ಣಗಾಗಬೇಕು ನೀರು. ಅಷ್ಟೋ ತನಕ ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡಿ, ಸೈಡಿಗೆ ಇಟ್ಬಿಡಿ ಹಿಂಗೆ. ಆಮೇಲೆ ನೀವು ಒಂದು ಅರ್ಧ ಗಂಟೆ ಆದಮೇಲೆ ಅದು ನೀರೆಲ್ಲ ಚೇಂಜ್ ಮಾಡಿ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾವ ಥರ ತೊಳಿಬೇಕು ಅಂಥೇಳಿ. ಇದು ಒಂದು ಅರ್ಧ ಗಂಟೆ ಹೀಗೆ ಇರಲಿ ಫ್ರೆಂಡ್ಸ್. ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲಿ ಬಟ್ಟೆ ಎಲ್ಲ ನೆನೆ ಹಾಕಿಟ್ಟಿದ್ದೀನಿ. ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಯಿತು. ನನಗೆ ಇವಾಗ ಊಟಕ್ಕೂ ಇದ್ಕಿದ ಬೇಳೆ ಸಾಂಬಾರಿದೆ, ರೈಸು ಬೆಳಿಗ್ಗೆ ಮಾಡ್ಕೊಂಡಿದ್ದೆ, ರೈಸು ಇದೆ, ಒಂದೆರಡು ಚಪಾತಿನೂ ಇದೆ, ಆಮೇಲೆ ಪಲ್ಯನೂ ಇದೆ. ನನಗೆ ಮಧ್ಯಾಹ್ನಗೇನು ಟೆನ್ಷನ್ ಇಲ್ಲ. ಇವಾಗ ನಾನು ರೂಮಿನ ಬೆಡ್ಶೀಟ್ ಎಲ್ಲ ತೆಗ್ದು ನೆನೆ ಹಾಕಿದ್ದೀನಿ, ಅದೆಲ್ಲ ಫುಲ್ ವಾಶ್ ಮಾಡಬೇಕು. ಆಮೇಲೆ ರೂಮಿನ ಬೆಡ್ಶೀಟ್ ಎಲ್ಲ ಹಾಕಬೇಕು. ಆಮೇಲೆ ದಿವಾನೊಂದು ಎಲ್ಲ ಬೆಡ್ಶೀಟ್ ಎಲ್ಲ ತೆಗ್ದಿದ್ದೆ, ಅದು ನೆನೆ ಹಾಕಿದ್ದೀನಿ. ಅದು ಇವಾಗ ಕೈಯಿಂದ ವಾಶ್ ಮಾಡ್ತೀನಿ. ನನಗೇನು ಕೆಲಸ ಇಲ್ಲ ಅಂದರೆ ನಾನು ಹ್ಯಾಂಡ್ ವಾಶ್ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ಏನಾದರೂ ಕೆಲಸ ಇದ್ರೆ ಮಾತ್ರ ಮಿಷನ್ಗೆ ಬಟ್ಟೆ ಹಾಕೋದು. ನಾನು ಆಲ್ಮೋಸ್ಟ್ ಕೆಲಸ ಇರ್ತದೆ. ಇವತ್ತೊಂದು ದಿವಸ ಇಲ್ಲ, ಅದಕ್ಕೆ ಇವತ್ತೆಲ್ಲ ಬಟ್ಟೆ ಇತ್ತಲ್ವಾ, ನಿನ್ನೇನು ಇದ್ದಿದ್ದೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇವತ್ತಿತ್ತು, ಅದಕ್ಕೆ ಇವತ್ತೆಲ್ಲ ನೆನೆ ಹಾಕ್ಬಿಟ್ಟಿದ್ದೀನಿ. ಇವತ್ತು ಅಂದರೆ ಬೆಡ್ಶೀಟ್ ಎಲ್ಲ ಇತ್ತು, ಸ್ನಾನ ಮಾಡ್ಕೊಂಡಿರೋ ಬಟ್ಟೆ ಒಂದು ಸ್ವಲ್ಪ, ಬೆಡ್ಶೀಟ್ ಅಷ್ಟೇ ಇತ್ತು, ಅದೆಲ್ಲ ನೆನೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಹ್ಯಾಂಡ್ ಕರ್ಚಿಪ್ ಇತ್ತಲ್ವ, ಇಲ್ಲಿ ಕೈ ಒರೆಸ್ಕೊಳ್ಳೋದು, ಅದು ನೆನೆ ಹಾಕಿದ್ದೀನಿ. ಅದು ತೊಳೆದು ಹಾಕ್ಬೇಕು. ಇವಾಗ ಒಂದು ಸ್ವಲ್ಪನೇ ಬಟ್ಟೆಗಳಿದೆ. ನನ್ನ ಮಗಳು ಸ್ಕೂಲ್ ಡ್ರೆಸ್ ಇದೆ, ಅದು ವಾಶ್ ಮಾಡಬೇಕು. ನನ್ನ ಹಸ್ಬೆಂಡು ಡೈಲಿ ವೇರ್ ಇದೆ, ಅದು ಸ್ವಲ್ಪ ವಾಶ್ ಮಾಡಬೇಕು. ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ನಿಮ್ಮ ಜೊತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಸ್ಕಿನ್ ಕೇರ್ ಯೂಸ್ ಮಾಡ್ತೀನಿ. ನಿಮ್ಮ ಜೊತೆನೂ ನಾನು ಯಾವ ಥರ ಸ್ಕಿನ್ ಕೇರ್ ಮಾಡ್ಕೋತೀನಿ ಅಂತೇಳಿ ನಾನು ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ನೀವು ಯಾವ ಥರ ಕಿಚನ್ ಕ್ಲೀನ್ ಮಾಡ್ತೀರಾ ಅಂದರೆ, ಕಿಚನ್ ವಿಂಡೋಸ್ ಇದೆ ಅಲ್ವಾ, ಸ್ವಲ್ಪ ಬೇಗನೆ ಕ್ಲೀನ್ ಮಾಡ್ಕೋತಾ ಇರಬೇಕು. ಯಾಕಂದರೆ ನಾವು ಅಡುಗೆ ಮಾಡ್ತೀವಿ, ನಮ್ದ್ರಲ್ಲಿ ಚಿಮ್ನಿ ಇಲ್ಲ. ಇಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ಅದು ಫ್ಯಾನ್ ಇದೆ ಫ್ರೆಂಡ್ಸ್, ಇದೆ ತೋರಿಸಿದ್ನಲ್ಲ. ಚಿಮ್ನಿ ಇಲ್ಲ, ಆದ್ರೂ ಫ್ಯಾನ್ ಇದ್ರೂ ಅದು ನನಗೆ ಅಷ್ಟು ನಾನು ಉದ್ದ ಎಲ್ಲ ಕುಳುಕಿದ್ದೀನಲ್ವಾ, ನನ್ನ ಹಸ್ಬೆಂಡು ತೆಗೆದ್ಬಿಟ್ಟು ಅದು ಒರೆಸ್ತಾ ಇರ್ತಾರೆ. ಅವರು ವೀಕ್ಲಿ 15 ಡೇಸ್ಗೆ ಅವರು ಒರೆಸ್ತಾ ಇರ್ತಾರೆ. ನನಗೆ ಏನೇನಾಯ್ತದೆ ನಾನೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಅದ್ರ ವಿಂಡೋಗೆ ಅಷ್ಟೊಂದೇನು ಗಲೀಜು ಆಗದ. ನಾನು 1 ವೀಕು 10 ಡೇಸ್ಗೆ ಆಗೋ ಅಷ್ಟೊತ್ತಿಗೆ ನನಗೆ 2 ಡೇಸು ನನಗೆ ಯಾವಾಗ ಫ್ರೀ ಆಗಿರ್ತದೋ ಅವಾಗ ಹಿಂಗೆ ಒರೆಸ್ತಾ ಇರ್ತೀನಿ. ಅಷ್ಟೊಂದೇನು ಗಲೀಜಾಗಿಲ್ಲ. ಅದು ಕಂಬಿ ಇದೆ ಅಲ್ವಾ, ಇದು ಬ್ಲಾಕ್ ಲೈನಿಂಗ್ಸ್ ಇದೆ ಅಲ್ವಾ, ಅದು ಒಂದು ಸ್ವಲ್ಪ ಶಾರ್ಪ್ ಆಗಿದೆ. ಹಿಂಗೆ ಕೈ ಕುಯ್ಕೊಂಡ್ಬಿಡ್ತದೆ. ಅದು ಒಳಗಡೆ ಕೈ ಹಾಕಿಬಿಟ್ಟು ಹಿಂದೆ ಎಲ್ಲ ಒರೆಸ್ತೀವಲ್ವಾ, ಸ್ವಲ್ಪ ಕೈ ಕುಯ್ಕೊಂಡ್ಬಿಡ್ತು ಅಷ್ಟೇನೆ. ಆದರೆ ಕೈ ಕುಯ್ತದಂದ್ರೆ ಹಿಂಗೆ ಇದಾಗ್ಬಿಡಿದ್ಮೇಲೆ ನೋವಾಯ್ತದೆ, ಸ್ವಲ್ಪ ಉರಿ ಬರ್ತದೆ. ಪರವಾಗಿಲ್ಲ, ಇವಾಗ ನಾವೇ ಮಾಡ್ಬೇಕಲ್ವಾ, ಅದಕ್ಕೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಇವಾಗ ಎಲ್ಲ ಆಯಿತು ಫ್ರೆಂಡ್ಸ್. ಬನ್ನಿ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನು ಸ್ಕಿನ್ ಕೇರ್ ರೋಟೀನ್ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ಒಂದು ಸ್ವಲ್ಪ ನನಗೆ ಎಮರ್ಜೆನ್ಸಿ ಕೆಲಸ ಬಂದಿದ್ದರಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಬಂದು ಸ್ಕಿನ್ ಕೇರ್ ಮಾಡ್ಕೋತೀನಿ. ಅದು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ನನ್ನ ಕ್ಲೀನಿಂಗ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವಾಗ ನಾನು ಅದು ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಲ್ವಾ, ಆ ಬಟ್ಟೆ ಹೇಗೆ ತೊಳಿತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಇದರಲ್ಲಿ ನೆನೆ ಹಾಕಿದ್ದೀನಲ್ವಾ, ನೀವು ಸ್ವಲ್ಪ ಫಸ್ಟಿಗೆ ನೋಡಿ ಎಷ್ಟು ಗಲೀಜಾಗಿದೆ ಅಂಥೇಳಿ. ನಾನು 2 ಡೇಸ್ಗೆ ಒಂದ್ಸಲಿ ವಾಶ್ ಮಾಡ್ತಾನೆ ಇರ್ತೀನಿ. ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಷ್ಟು ಗಲೀಜು ಬಂದಿದೆ. ನೀವು ಬರೀ ಕೋಲ್ಡ್ ವಾಟರಲ್ಲಿ ತೊಳೆದ್ರೆ ಅದು ಕ್ಲೀನ್ ಆಗಲ್ಲ. ಅದಕ್ಕೆ ನಾನು ಬಿಸಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ತೊಳಿತಾ ಇರ್ತೀನಿ. 2 ಡೇಸು 3 ಡೇಸು ಇಲ್ಲ ಅಂದರೆ 1 ವೀಕ್ಗಾದರೂ ವಾಶ್ ಮಾಡಿ ಫ್ರೆಂಡ್ಸ್. ಎಷ್ಟು ಗಲೀಜಿತ್ತು ಅಂತ ತೋರಿಸಿದ್ದೀನಲ್ವಾ, ಅದು ನೀವು ಬರೀ ಸ್ವಲ್ಪ ಒರೆಸ್ಕೊಂಡು ಮಾತ್ರ ನೆನೆ ಹಾಕಿ ಹಂಗೆ ಗಲೀಜಿದ್ರೆ ಬೇಗ ಗಲೀಜು ನೀರು ಬಂದುಬಿಡ್ತದೆ. ನೀವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ದೇವ್ರ ಮನೆ, ದೇವ್ರ ಪಾತ್ರೆ, ದೇವ್ರದ್ದು ಫೋಟೋ ಎಲ್ಲ ಒರೆಸ್ತೀವಲ್ಲ, ಅದು ಸಪ್ರೇಟಾಗಿ ನೆನೆ ಹಾಕಿ ವಾಶ್ ಮಾಡ್ಬೋದು. ಒಂದೇ ಬಟ್ಟೆ ಅಲ್ಲ, ಒಂದು 4-5 ಬಟ್ಟೆ ನಿಮ್ಮ ಹತ್ರ ಇದ್ದರೆ, ಗಲೀಜಾಗಿದ್ದರೆ ನೀವು ಕಿಚನ್ ಟಾಪಲ್ಲಿ 3-4 ಬಟ್ಟೆ ಯೂಸ್ ಮಾಡ್ತೀರಾ ಅಂದರೆ ಒಂದು 2 ಡೇಸ್ಗೋ 3 ಡೇಸ್ಗೋ ಆ ಥರ ಟಿಪ್ಸ್ ಯೂಸ್ ಮಾಡಿ ಫ್ರೆಂಡ್. ನಿಜವಾಗ್ಲೂ ಕ್ಲೀನ್ ಆಗುತ್ತೆ.
ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಇವಾಗಲೇ ಟೈಮ್ ಆಗಿಬಿಟ್ಟಿದೆ. ನಾನು ಊಟ ಮಾಡಿ ನನ್ನ ಮಗಳಿಗೆ ಕರ್ಕೊಂಬರ್ಬೇಕು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾಳೆನೇ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ. ನಾಳೆ ನನ್ನ ಹೇರ್ ಕೇರ್ ಬ್ಲಾಗು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಹೇರ್ ಆಯಿಲು ಮುಗ್ದಿದೆ. ನಾನು ಮನೆಯಲ್ಲೇ ಯೂಸ್ ಮಾಡಿಕೊಂಡು ನಾನು ಮನೆಯಲ್ಲೇ ಹೆಂಗೆ ಟಿಪ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಆಯಿಲು ಬೇಯಿಸಿ ಹೇರ್ ಆಯಿಲ್ ಮಾಡ್ಕೋತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆ ಬ್ಲಾಗ್ ನೀವು ನೋಡಬೇಕಾದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಾಳಿನ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.